नवी कक्षा विद्यार्थियों का स्वागत करता हूं। बच्चों, आज नवी कक्षा के एक दोहा को आरंभ करता हूं। दोहा का नाम है रहीम के दोहे। बच्चों, इस दोहा आरंभ करने से पहले रहीम के बारे में जानकारी प्राप्त करेंगे। ಈ ರಹೀಮ್ ಅವರ ದೋಹೆಯನ್ನು ನಾವು ಆರಂಭಿಸೋಕ್ಕಿಂತ ಮೊದಲು ರಹೀಮ್ ಅವರು ಯಾರು, ರಹೀಮ್ ಅವರು ಎಲ್ಲಿ ಹುಟ್ಟಿದ್ರು, ಅವರ ಕೃತಿಗಳು ಏನು, ಅವರು ಏನನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಮತ್ತು ಅವರ ಒಂದು ದೋಹಾದಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಮೊದಲು ನಾವು ಚರ್ಚೆಯನ್ನು ಮಾಡೋಣ ಮಕ್ಕಳೇ। ಪಹಲೆ ಕವಿ ಪರಿಚಯ। रहीम का जन्म 17 दिसंबर 1556 को लाहौर में हुआ था। उनका नाम अब्दुल रहीम खाना खान है। उनके पिता का नाम बैरमा खान, माता का नाम सुलमान बेगम था। रहीम सतसाई, बरवई, नायिका, वेद, श्रृंगार, सोरठ आदि इनकी प्रसिद्ध रचनाएं हैं। इनके काव्य में नीति, भक्ति, प्रेम, श्रृंगार का सुंदर समावेश हुआ है। बच्चों, यह कवि परिचय के बारे में हम जानकारी प्राप्त करेंगे। रहीम का जन्म, रहीम ಅವರ ಜನ್ಮವು 17 ದಿಸೆಂಬರ್ ಕ್ರಿಸ್ತಶಕ 1556ರಲ್ಲಿ ಲಾಹೋರಿನಲ್ಲಿ ಇವರ ಜನ್ಮ ಆಗಿದೆ। ಅವರ ಸಂಪೂರ್ಣವಾದಂಥ ಹೆಸರು ಅಬ್ದುಲ್ ರಹೀಮ್ ಖಾನಾ ಖಾನ್ ಅನ್ನುವಂಥದ್ದು। ಅವರ ಪೂರ್ಣ ಹೆಸರೇನು? ಅಬ್ದುಲ್ ರಹೀಮ್ ಖಾನಾ ಖಾನ್ ಅನ್ನುವಂಥದ್ದು। ಉನ್ಕೆ ಪಿತಾ ಕಾ ನಾಮ್, ಅವರ ತಂದೆಯ ಹೆಸರು ರಹೀಮ್, ಅವರ ತಂದೆಯ ಹೆಸರು ಪಿತಾ ಕಾ ನಾಮ್ ಬೈರಮ್ ಖಾನ್ ಅನ್ನುವಂಥದ್ದು ಅವರ ತಂದೆಯ ಹೆಸರು। ಅವರ ತಾಯಿ ಹೆಸರು ಸುಲ್ತಾನಾ ಬೇಗಮ್ ಅನ್ನುವಂಥದ್ದು ಅವರ ತಾಯಿ ಹೆಸರು। ಇಲ್ಲಿ ರಹೀಮ್ ಅವರ ಕೃತಿಯ ಬಗ್ಗೆ ನಾವು ಯೋಚನೆಯನ್ನು ಮಾಡೋದಾದರೆ, ರಹೀಮ್ ಸತಸಾಯಿ ಅನ್ನುವಂಥದ್ದು, ಬರವೈ, ನಾಯಿಕಾ, ಬೇದ್ ಅನ್ನುವಂಥದ್ದು, ಹೀಗೆ ಅವರ ಕೃತಿಗಳನ್ನು ನಾವು ಪರಿಚಯಿಸಬಹುದು ಮಕ್ಕಳೇ। ಶೃಂಗಾರ, सोरठ आदि इनकी प्रसिद्ध रचनाएं हैं। ಇವರ ಪ್ರಸಿದ್ಧ ರಚನೆಗಳನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ। इनके काव्य में, रहीम के दोहा में, काव्य में नीति, भक्ति, प्रेम, श्रृंगार सुंदर समावेश हुआ है। ಇವರ ಕಾವ್ಯಗಳಲ್ಲಿ ನೀತಿಯನ್ನು ನಾವು ಕಾಣ್ತೇವೆ। ತುಂಬ ಅವರ ಒಂದೊಂದು ದೋಹಾದಲ್ಲೂ ಸಹ ಒಂದೊಂದು ನೀತಿಯನ್ನು ಹೇಳುವುದಕ್ಕೆ ಅವರು ಇಚ್ಛೆಯನ್ನು ವ್ಯಕ್ತ ಮಾಡ್ತಿದ್ದಾರೆ। ಅಷ್ಟೇ ಅಲ್ಲ ಮಕ್ಕಳೇ, ಅವರ ಒಂದು ಕಾವ್ಯದಲ್ಲಿ ಭಕ್ತಿಯ ಭಾವನೆಯನ್ನು ನಾವು ಕಾಣ್ತೇವೆ, ನೀತಿಯನ್ನು ಕಾಣ್ತೇವೆ, ಭಕ್ತಿಯ ಭಾವನೆಯನ್ನು ಕಾಣ್ತೇವೆ ಮತ್ತು ಪ್ರೇಮ ಭಾವನೆಯನ್ನು ನಾವು ನೋಡ್ತೇವೆ। ಶೃಂಗಾರಕ ಸುಂದರ ಸಮಾವೇಶವಾಹೆ, ಹೀಗೆ ಅವರ ಒಂದು ಕೃತಿಯಲ್ಲಿ ಬೇರೆ ಬೇರೆ ರೀತಿಯನ್ನು ನಾವು ಕಾಣೋದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಿದ್ದೇವೆ। ಹೀಗೆ ಈ ರಹೀಮ್ ಅವರು ಒಂದು ಮಹಾನ್ ಕವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ। ರಹೀಮ್ ಅವರ ಒಂದು ಕಾವ್ಯವನ್ನು ನಾವು ತಿಳ್ಕೊಳ್ತಾ ಹೋದವಾಗ ರಹೀಮ್ ಅವರ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ನಮಗೇನಾಗ್ತದೆ ಕೇಳಿದ್ರೆ ಗೊತ್ತಾಗ್ತದೆ ಮಕ್ಕಳೇ। बच्चों, उसके बाद रहीम की दोहे के रहीम के परिचय करने के बाद इस दोहा की संबंधित विशिष्ट उद्देश्य के बारे में हम पहले चर्चा करेंगे। इस दोहा रहीम की दोहा नवीं कक्षा के लिए 4 दोहा दिए गए हैं आप पढ़ने के लिए। इस दोहा की संबंधित विशिष्ट उद्देश्य के बारे में हम पहले चर्चा करेंगे। छात्रों को सज्जन और महान लोगों का स्वभाव को समझाना पहला विशिष्ट उद्देश्य है। छात्रों को सज्जन अच्छा, ಒಳ್ಳೆಯ ವ್ಯಕ್ತಿ, और क्या है, महान लोगों को स्वभाव को समझाना, ದೊಡ್ಡ ವ್ಯಕ್ತಿಗಳ ಸ್ವಭಾವದ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು। दूसरा विशिष्ट उद्देश्य है छोटे तथा साधारण वस्तुओं की, छोटा स्मॉल ಚಿಕ್ಕದಾಗಿರುವಂತಹ
ಆ ಒಂದು ವಸ್ತು ಆ ವಸ್ತುವಂಕಿ ವಿಶೇಷತಾ ಕ ಪರಿಚಯ ಕರಾನ, ನೋಡುವುದಕ್ಕೆ ಚಿಕ್ಕ ವಸ್ತು, ಅದರ ಒಂದು ಮಹತ್ವ ಅನ್ನುವಂಥದ್ದು ಅತ್ಯಂತ ದೊಡ್ಡದಾಗಿರ್ತದೆ. ಅದರ ಬಗ್ಗೆ ಇಲ್ಲಿ ಈ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ. और कभी किसी को ತಿರಸ್ಕಾರ ಮತ್ करने की ಸಂದೇಶ ದೇನ, ತಿರಸ್ಕಾರವನ್ನು ಮಾಡುವಂತೆ ಇಲ್ಲ, ನಾ ಅದನ್ನು ಸ್ವೀಕರಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. और अच्छे गुण और स्वभाव को विकास कराना, ಅಚ್ಚೆ ಗುಣ ಒಳ್ಳೆಯ ಗುಣ ಮತ್ತು ಏನಪ್ಪ ಅಂತಂದರೆ ಅವರು ಸ್ವಭಾವ ಕಾಯೇ ವಿಕಾಸ ಕರಾನ, ಸ್ವಭಾವದ ಬಗ್ಗೆ ಒಂದು ವಿಕಾಸದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ. अच्छा बच्चों, यहाँ का दोहा के बारे में हम तो इस तरह से पहले चर्चा करेंगे. तो इस तरह से दोहा, मैं 4 दोहा को पहले पढ़ता हूँ, आप ध्यान से तो इस तरह से सुनिए. तरुवर फल नहीं खाता है. बच्चों ध्यान से देखिए, तरुवर फल नहीं खाता है, सरोवर पयही न पान, कही रही मन परकाज हित, संपत्ति संचही सुजाना. और एक बार मैं इस दोहा को मैं पढ़ता हूँ बच्चों. तरुवर फल नहीं खाता है, सरोवर पियई न पान, कही रही मन परकाज हित, संपत्ति संचयी सुजान. कितना सुंदर दोहा है बच्चों, कितना सुंदर दोहा इस दोहा में बताया गया है. जो रही मन उत्तम प्रकृति, जो रही मन उत्तम प्रकृति का करी सकत कुसंग, चंदन विष व्यापत नहीं, लिपटे रहत भुजंग. और एक बार मैं दोहा, दूसरा दोहा को बताने के लिए चाहता हूँ बच्चों. जो रही मन उत्तम प्रकृति का करी सकत कुसंग, चंदन विष व्यापत नहीं, लिपटे रहत भुजंग. और तीसरे दोहे में बताया गया है बच्चों, रही मन देख बड़े न को, रही मन देख बड़े न को, लघु न दीजिए डारी. रही मन देख बड़े न को, लघु न दीजिए ढारी, जहाँ काम आवे सुई, जहाँ काम आवे सुई, कहा करे तलवारी. बच्चों कितना सुंदर दोहा है. और तीसरा दोहा और अंतिम दोहा है, बड़े बड़ाई न करें, बड़े बड़ाई न करें, बड़े ना बोले भोला, बड़े ना बोले बोला, रही मन हीरा कब कहे, लाख टका मम बोला, टाक मम बोला. कितना सुंदर दोहा है बच्चों. इस दोहा में तो इस तरह से संदेश को ये भेजता है. रहीम ने अपने दोहा में कितना विचार को, कितने विषय को तो इस तरह से बताने के लिए चाहता है बच्चों. यहाँ शुरू करेंगे इसका ये भावार्थ, संक्षिप्त विषय के बारे में हम तो इस तरह से चर्चा करेंगे. तो इस दोहा में बताया गया है, पहला दोहा तो इस तरह से देखिए बच्चों, क्या ये तरुवर फल नहीं खाता है, और सरोवर सरोवर पियही न पाना, कही रही मन पर काज हित, संपत्ति संचही सुजाना. बच्चों पहला तो इस तरह से दोहा के बारे में सारांश को या भावार्थ को जानने के पहले हम तो इस तरह से पहले दोहा का ये शब्दार्थ के बारे में हम तो इस तरह से अर्थ को समझने के लिए कोशिश करें. तरुवर, तरुवर का अर्थ क्या है बच्चों? तरुवर का अर्थ होता है वृक्ष, ट्री, पेड़. तरुवर का अर्थ होता है पल, तो इस तरह से वृक्ष, पेड़ और वृक्ष खाते हैं. और उसी प्रकार फल नहीं खाता है, फल फ्रूट्स, हಣ್ಣು, खाना ತಿನ್ನೋದು. और
सरोवर, सरोवर का अर्थ होता है बच्चों सरोवर, सरोवर, सरोवर। और पियई न पान, तो इस तरह से पियही पीना ड्रिंक कुडियोದು, न पान, पान का अर्थ होता है पानी, पानी वाटर, वाटर। और आगे कहते हैं, और आगे इस दोहा में कहते हैं कही रहीम, रहीम कवि, कवि कहते हैं परकाज हित। पर का अर्थ क्या है बच्चों? दूसरे लोग, ಬೇರೆಯ ಜನರಿಗೆ। काज, काज का अर्थ होता है काम, कार्य, ಕೆಲಸ। और क्या कहते हैं परकाज हित, हित भलाई, भलाई का अर्थ होता है अच्छाई, ಒಳ್ಳೆಯ। और क्या है अंतिम, तो इस तरह से कहते हैं संपत्ति, धन, धन वेल्थ। और संचयी, संचयी का अर्थ होता है संग्रह। और सुजान का अर्थ होता है सज्जन, सज्जन। और एक बार मैं कहता हूँ बच्चों, ತರುವರ, ತರುವರದ ಅರ್ಥ ವೃಕ್ಷ ಮರ ಅಂತ ಅರ್ಥ, ಸರೋವರದ ಅರ್ಥ ಸರೋವರ ಅಂತ ಅರ್ಥ, ಪಾನ ಅನ್ನುವಂಥದ್ದು ಅರ್ಥ ಪಾನಿ ಅನ್ನುವಂಥದ್ದು, ನೀರು ಅನ್ನುವಂಥದ್ದು, ಪರ್ ಅನ್ನುವಂಥದ್ದು ಬೇರೆಯ ಜನರಿಗೆ ಅನ್ನುವಂಥದ್ದು, ಕಾಜ್ ಅಂತಂದರೆ ಕಾಮ್ ಅಂತ ಅರ್ಥ ಕಾರ್ಯ, ಹಿತ ಅಂತಂದರೆ ಬಲಾಯಿ ಅಚಾಯಿ ಅಂತ ಅರ್ಥ, ಸಂಪತ್ತಿ ಅಂತಂದರೆ ಧನ ಅಂತ, ಸಂಚಯಿ ಅಂತಂದರೆ ಸಂಗ್ರಹಿಸುವುದು, ಕೂಡಿಸುವುದು ಅಂತ ಅರ್ಥ, ಸುಜಾನ ಅಂತಂದರೆ ಸಜ್ಜನ। ಮಕ್ಕಳೇ, ಈ ಮೊದಲನೆಯ ದೋಹದ ಆ ಶಬ್ದಾರ್ಥದ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಳ್ತಾನೆ, ಇದರ ಭಾವಾರ್ಥವನ್ನು ನಾವು ಕಲ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ। ಇಲ್ಲಿ ಏನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ಅರ್ಥೈಸ್ಕೊಳ್ಳಿ ಮಕ್ಕಳೇ। ತರುವರ ಫಲ ನಹಿ ಕಾತಾ ಹೇ, ತರುವರ ಫಲ नहीं खाता है। रहीम इस प्रथम दोहा में कहते हैं, रहीम ने अपने प्रथम दोहा में कहते हैं, क्या कहते हैं? तो इस तरह से तरुवर फल नहीं खाता है। ತರುವರ ವೃಕ್ಷ, ಮರ, ನಿಮಗೆ ಗೊತ್ತಾಗ್ತಾ ಇದೆ ಮಕ್ಕಳೇ, ಆ ಮರ ಏನು ಮಾಡ್ತದೆ ಕೇಳಿದ್ರೆ ನಮಗೆ ಸ್ವಾದಿಷ್ಟವಾದಂಥ ರುಚಿಕರವಾಗಿರ್ತಕ್ಕಂಥ ಹಣ್ಣನ್ನು ಕೊಡ್ತದೆ। ಹಣ್ಣು ನಮಗೇನು ಮಾಡ್ತದೆ ಕೇಳಿದ್ರೆ ತಿನ್ನೋದಕ್ಕೆ ರಸಭರಿತವಾಗಿರುವಂತಹ, ಉದಾಹರಣೆಗೆ ಮಾವನ್ನು ನೀವು ಆಯ್ಕೆಯನ್ನು ಮಾಡಿಕೊಂಡ್ರಿ ಅಂತಂದರೆ ಎತ್ತರವಾಗಿರುವಂಥ ಮರದಲ್ಲಿ ಬೆಳೆದಿರುವಂಥ ಮಾವು ಏನು ಮಾಡ್ತದೆ ಕೇಳಿದ್ರೆ ರಸಭರಿತವಾದಂಥ ಹಣ್ಣನ್ನು ಎಲ್ಲರಿಗೂ ಕೊಡ್ತದೆ। ಆದರೆ ನೋಡಿ, ಫಲ್ ಕಾತಾ ನಹಿ ಕಾತಾ ಹೇ, ಆ ರಸಭರಿತವಾದಂಥ ಹಣ್ಣನ್ನು ಅದು ಬೇರೆಯವರಿಗೆ ಅದು ಏನು ಮಾಡ್ತದೆ ಕೇಳಿದ್ರೆ ತ್ಯಾಗವನ್ನು ಮಾಡ್ತದೆ, ಬೇರೆಯವರಿಗೆ ಅದು ಏನು ಮಾಡ್ತದೆ ಕೇಳಿದ್ರೆ ಕೊಡ್ತದೆ। ಆದರೆ ಆ ಬಿಟ್ಟಿರ್ತಕ್ಕಂಥ ಮರವು ಆ ಹಣ್ಣನ್ನು ಸ್ವೀಕರಿಸುವುದಿಲ್ಲ। ಅದೇ ರೀತಿಯಾಗಿ ಸರೋವರ, ಸರೋವರದ ಅರ್ಥ ಮಕ್ಕಳೇ, ಈ ಒಂದು ಅರ್ಥ ಸರೋವರ ನದಿ ಅನ್ನುವಂಥದ್ದು, ಸರೋವರ ಅನ್ನುವಂಥದ್ದು। ಪಿಯೈ ನ ಪಾನ, ಇಲ್ಲಿ ಆ ಪೀನ ಕುಡಿಯುವಂಥದ್ದು, ಸರೋವರದಲ್ಲಿ ದೊಡ್ಡದಾಗಿ ತುಂಬಿ ತುಂಬಿ ತುಳುಕ್ತಕ್ಕಂಥ ನೀರನ್ನು ನಾವು ಕಾಣ್ತೇವೆ। ಆದರೆ ಆ ಸರೋವರ ಆ ನೀರನ್ನು ಅದು ಕುಡಿತದೆಯೇ? ಖಂಡಿತವಾಗೂ ಇಲ್ಲ। ಖುದ್ನೈ ಪೀತಿ, ಅದಕ್ಕೆ ಖಂಡಿತವಾಗೂ ಅದೇನು ಮಾಡ್ತದೆ ಕೇಳಿದ್ರೆ ಆ ನೀರನ್ನು ಅದು ಒಂದು ತೊಟ್ಟು ಸಹ ಏನು ಮಾಡ್ತದೆ ಕೇಳಿದ್ರೆ ಕುಡಿಯೋದಿಲ್ಲ ಅಲ್ವಾ? रहीम कही रहीम, रहीम अपने दोहा में कहते हैं ಇದೇ ರೀತಿಯಾಗಿ ಹೇಗೆ ಮರ ಹಣ್ಣನ್ನು ಕೊಟ್ಟು ಬೇರೆಯವರಿಗೆ ಅದು ತ್ಯಾಗವನ್ನು ಮಾಡ್ತದೆಯೋ, ಸರೋವರವು ನೀರನ್ನು ತುಂಬಿ ಅದು ಬೇರೆ ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ನೀರನ್ನು ತ್ಯಾಗ ಮಾಡ್ತದೆಯೋ, ಹಾಗೆ ಉಸಿ ಪ್ರಕಾರ ಪರಕಾಜ ಹಿತ, ರಹೀಮ್ ಅವ್ರು ಹೇಳ್ತಿದ್ದಾರೆ ಅದೇ ರೀತಿಯಾಗಿ ವೈಸಹಿ ಸಜ್ಜನ, ಸಜ್ಜನ ಸಾಧು, ಅಚ್ಚಾಲೋಗ್ ಒಳ್ಳೆಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ವೈಸಹಿ ಸಜ್ಜನ ದೂಸರೋಂಕಿ ಕಲ್ಯಾಣ ಕೇಳಿಯೇ, ಬೇರೆಯವರ ಏಳಿಗೆಗೋಸ್ಕರ, ಬೇರೆಯವರ ಹಿತಕ್ಕೋಸ್ಕರ, ಬೇರೆಯವರ ಏನಪ್ಪ ಅಂತಂದರೆ ತ್ಯಾಗಕ್ಕೋಸ್ಕರ, ಸಂಪತ್ತಿಕ ಸಂಗ್ರಹ
ಕರ್ತೆ ಹೈ. ಬೇರೆಯವರ ಹಿತಕ್ಕೋಸ್ಕರ ಸಜ್ಜನರು, ಸಾಧು ಸಜ್ಜನರು ಏನು ಮಾಡ್ತಾರೆ ಕೇಳಿದ್ರೆ ಸಂಪತ್ತನ್ನು, ಹಣವನ್ನು ಏನು ಮಾಡ್ತಾರೆ ಕೇಳಿದ್ರೆ ಸಂಗ್ರಹಿಸಿ ಇಟ್ಕೊಳ್ತಾರೆ. ಹೀಗೆ ಈ ಹಣ ಸಂಗ್ರಹಿಸಿರ್ತಕ್ಕಂಥದ್ದು ಬೇರೆಯವರ ಹಿತಕ್ಕೋಸ್ಕರ ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾನೆ. ಅಂದರೆ ಇಲ್ಲಿ ಪ್ರಥಮ ದೋಹೆಯಲ್ಲಿ ಹೇಳ್ತಕ್ಕಂಥ ಒಂದು ಸಂದೇಶ ಏನು ಅಂತಂದರೆ, ನಾವು ಗಳಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಸಂಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಸಜ್ಜನರು, ಮಹಾನ್ ವ್ಯಕ್ತಿಗಳ ಸ್ವಭಾವ ಸಂಜಾನ, ಆ ಮಹಾನ್ ವ್ಯಕ್ತಿಗಳ ಸ್ವಭಾವ ಹೇಗಿರ್ತದೆ, ಅವರ ಒಂದು ಭಾವನೆಗಳು ಹೇಗಿರ್ತವೆ, ಅವರಲ್ಲಿರ್ತಕ್ಕಂಥ ಅಚ್ಚಾಗುಣ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದು, ಒಬ್ಬ ಒಳ್ಳೆಯ ವ್ಯಕ್ತಿ ಆದರೆ ಅವನ ಗುಣಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಈ ದೋಹೆಯಲ್ಲಿ, ಮೊದಲನೆಯ ದೋಹೆಯಲ್ಲಿ ಹೇಳಿದರು. और दूसरा दोहा में कहते हैं, तो इस बताने के लिए चाहता हूँ रहीम ने, जो रहीम उत्तम प्रकृति, जो रहीम उत्तम प्रकृति का करी सकता ये कुसंग, चंदन विष व्यापत नहीं, लिपटे रहता भुजंग. बच्चों, यह दोहा को अर्थ ग्रहण या इस दोहा को सारांश को समझने के पहले इस दोहा की संबंधित दोहा की संबंधित शब्दार्थ के बारे में हम जानकारी प्राप्त करेंगे. और क्या है बच्चों, और मैं बताने के लिए चाहता हूँ, जो रहीमन उत्तम, उत्तम का अर्थ क्या है? अच्छा, ಒಳ್ಳೆಯ ಅನ್ನುವಂಥ ಅರ್ಥ ಅಲ್ವಾ. हाँ, और उसी प्रकार प्रकृति का अर्थ होता है बच्चों स्वभाव, व्यक्तित्व. स्वभाव व्यक्तित्व का कर सकता. कुसंग का अर्थ क्या है? बुरी संगत, ಕೆಟ್ಟರ ಸಂಗ ಸಹವಾಸ, ಕೆಟ್ಟರ ಸಂಗ ಸಹವಾಸ. ಚಂದನ ಸುಗಂಧ, ಚಂದನ ಹೀಗೆ ಶ್ರೀಗಂಧ ಅನ್ನುವ ಅರ್ಥದಲ್ಲಿ ಹೇಳ್ತಿದ್ದಾರೆ ಮಕ್ಕಳೇ. ವಿಷ ವ್ಯಾಪತ ನೈ, ವಿಷವನ್ನು ವ್ಯಾಪತ ಆವರಿಸ್ಕೊಳ್ಳೋದು ಅನ್ನುವಂಥದ್ದು ಅಲ್ವಾ. ಚಂದನ ಸುಗಂಧಿತ ವೃಕ್ಷ ಅನ್ನುವಂಥ ಅರ್ಥ, ವ್ಯಾಪತ ಆವರಿಸ್ಕೊಳ್ಳೋದು. ಲಿಪಟಾನ ಸಟೇರಹನ, ಸುತ್ತಕೊಳ್ಳೋದು, ಸಟೇರಹನ ಸುತ್ತಿಕೊಳ್ಳುವುದು ಅಂತ ಅರ್ಥ. ರಹತ ಏನು? ಭುಜಂಗ ಸಾಮ್ सर्प, हाऊ ಅನ್ನುವಂಥದ್ದು. और एक बार मैं कहना चाहता हूँ बच्चों, इस शब्दार्थ के बारे में. प्रकृति का अर्थ होता है स्वभाव का अर्थ होता है क्या है? व्यक्तित्व. कुसंग का अर्थ होता है बुरी संगत, ಕೆಟ್ಟ ಒಂದು ಸಂಗತಿ ಎನ್ನುವಂಥದ್ದು. ಚಂದನದ ಅರ್ಥ ಏಕ್ ಸುಗಂಧಿತ ವೃಕ್ಷ, ಒಂದು ಸುಗಂಧ ಭರಿತವಾಗಿರ್ತಕ್ಕಂಥ ವೃಕ್ಷ ಅನ್ನುವಂಥದ್ದನ್ನು ಹೇಳ್ತಾರೆ. ಲಿಪಟನ ಅಂತಂದರೆ ಆವರಿಸ್ಕೊಳ್ಳೋದು, ಸುತ್ತುವರಿಸ್ಕೊಳ್ಳೋದು ಅಂತ ಅರ್ಥ. ಆ ಒಂದು ಸುತ್ತುವರಿಸ್ಕೊಳ್ಳೋದು, ಆವರಿಸ್ಕೊಳ್ಳೋದು ಅನ್ನುವ ಅರ್ಥದಲ್ಲಿ ಅವರು ಈ ಒಂದು ಇದರಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಆಯಿತಾ. और आगे अगला तो शब्द के बारे में हम चर्चा करेंगे. लिपटना सटे रहना, ಆವರಿಸ್ಕೊಳ್ಳೋದು. ಭುಜಂಗಕ ಅಂತಂದರೆ ಸರ್ಪ ಅನ್ನುವಂಥದ್ದು. अच्छा बच्चों, इस दोहा की संबंधित तो इस तरह से भावार्थ के बारे में हम जानकारी प्राप्त करेंगे. जो रहीमन उत्तम प्रकृति का करी सकता ये कुसंग, चंदन विष व्यापत नहीं, लिपटे रहता भुजंग. देखिए, रहीम या रहीम ने कहते हैं इस दोहा में, क्या कहते हैं बच्चों? जो लोग अच्छे स्वभाव के होते हैं. ಇಲ್ಲಿ ಜನ ಏನು ಮಾಡ್ತಾರೆ ಕೇಳಿದ್ರೆ ಒಳ್ಳೆ ಸ್ವಭಾವದವರು ಇರ್ತಾರೆ, ಒಳ್ಳೆಯ ಸ್ವಭಾವದವರು ಇರ್ತಾರೆ. ಬುರಿ ಸಂಗತ ಉಸ್ಕಾ ಕುಚ್ ನಹಿ ಬಿಗಡ್ ಸಕ್ತಾ, ಆದರೆ ಬುರಿ ಕೆಟ್ಟ ಸಂಗತ ಸಹವಾಸ ಉನ್ಕಾ ಕುಚ್ ನಹಿ ಬಿಗಡ್ ಸಕ್ತಾ, ಅದು ಅವರಿಗೆ ತೊಂದರೆ ಆಗಲ್ಲ. ಹೇಗೆ ಅಂತಂದರೆ ಚಂದನ್ಕೆ ಪೇಡ್ಸೆ, ಹೇಗೆ ಅಂತಂದರೆ ಆ ಒಂದು ಸುಗಂಧಿತ ಭರಿತವಾಗಿರುವಂಥ ಮರದಿಂದ ಸಾಂಪ್ ಲಿಪ್ಟೆ ರಹನೆ ಪರ್, ಆ ಒಳ್ಳೆಯ ಗುಣದವರಿಗೆ ಕೆಟ್ಟ ಗುಣದವರು ಅವರನ್ನು ಆವರಿಸಿಕೊಂಡರೆ, ವ್ಯಾಪಿಸಿಕೊಂಡರೆ ಲಿಪ್ಟೆ ರಹತ ಭುಜಂಗ, ಆ ವಿಷ ವ್ಯಾಪ್ತ ನಹಿ ಹೋತಾ.
ಅಂದರೆ ಒಳ್ಳೆಯವರ ಸಹವಾಸಕ್ಕೆ ಒಳ್ಳೆಯವರ ಇರುವಂಥ ಸಂದರ್ಭದಲ್ಲಿ ಕೆಟ್ಟವರು ಅವರನ್ನು ಆವರಿಸಿಕೊಂಡರೆ ಆ ಒಂದು ಪರಿಸರವು ಆ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಎನ್ವೈರ್ಮೆಂಟ್ ಏನಾಗುತ್ತೆ ಕೇಳಿದ್ರೆ ಸಂಪೂರ್ಣವಾಗಿ ಅದು ಕೆಟ್ಟು ಹೋಗಲ್ಲ, ಆವರಿಸ್ಕೊಳ್ಳಲ್ಲ. ಯಾಕೆಂತಂದರೆ ಆ ಒಂದು ಗುಣತನ ಅನ್ನುವಂಥದ್ದು ಏನಾಗಿದೆ ಕೇಳಿದ್ರೆ ವ್ಯಾಪ್ತ ನಹಿ ಹೋತಾ, ಆ ವ್ಯಾಪರಿಸಿಕೊಳ್ಳಲ್ಲ ಅಂತ ಕವಿ ಹೇಳ್ತಿದ್ದಾನೆ. ಈ ಚಂದನ ಮರಕ್ಕೆ ಹೇಗೆ ಆ ವಿಷಪೂರಿತವಾಗಿರುವಂಥ ಹಾವು ಸುತ್ತಿಕೊಂಡ್ರೂ ಸಹ ಅದಕ್ಕೆ ಏನೂ ವಿಷ ಅನ್ನುವಂಥದ್ದು ಆವರಿಸ್ಕೊಳ್ಳಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಕವಿ ಹೇಳ್ತಕ್ಕಂಥ ಸಂದೇಶ ಏನು ಅಂತಂದರೆ ಮಕ್ಕಳೇ, ಈ ಒಂದು ದೋಹಾದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕೆಟ್ಟ ಗುಣಗಳು ಅಚ್ಚೆ ಗುಣ ಅವ್ರ ಸ್ವಭಾವಕ್ಕೆ ವಿಕಾಸ್ ಕರಾನ. ಇಲ್ಲಿ ಕೆಟ್ಟ ಗುಣಗಳು ಆ ಒಳ್ಳೆಯವರಿಗೆ ಆ ಹತ್ತಿರ ಬಂದಾವುಗಳು ಸಹ ಒಳ್ಳೆಯ ಮನುಷ್ಯನು ಒಳ್ಳೆಯವನಾಗಿ ಮುಂದುವರಿತಾನೆ. ಕೆಟ್ಟ ಗುಣಗಳನ್ನು ಏನು ಮಾಡ್ತಾನೆ ಕೇಳಿದ್ರೆ ಅವನು ತಿರಸ್ಕರಿಸುತ್ತಾನೆ. ಹಾಗಾಗಿ ಒಳ್ಳೆಯ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು. ಒಳ್ಳೆಯ ಗುಣಗಳನ್ನು ನಾವು ಏನು ಮಾಡಬೇಕು ಕೇಳಿದ್ರೆ ಅದನ್ನು ಸಂಪಾದಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕವಿ ತಮ್ಮ ದೋಹಾದಲ್ಲಿ ಹೇಳುವುದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಹೀಗೆ ಈ ದೋಹಾದಲ್ಲಿ ಒಳ್ಳೆಯ ಗುಣಗಳನ್ನು ನಾವು ಏನಪ್ಪ ಅಂತಂದರೆ ಅವನ್ನು ರೂಢಿಸ್ಕೊಳ್ಬೇಕಾಗ್ತದೆ, ಕೆಟ್ಟದ್ದನ್ನು ಬಿಡಬೇಕು ಅನ್ನುವಂಥದ್ದು. रहीम अपने दोहा में कहते हैं कि जो लोग अच्छे स्वभाव के होते हैं, लोग अच्छे स्वभाव भलाई अच्छे स्वभाव के होते हैं, बुरी संगत उनका कुछ नहीं बिगड़ सकता. ತೊಂದರೆಯನ್ನು ಕೊಡಲಾರದು. ಕೆಟ್ಟ ಗುಣಗಳು ಅವರಿಗೆ, ಬೇರೆಯವರ ಕೆಟ್ಟ ಗುಣಗಳು ಅವರಿಗೆ ತೊಂದರೆಯನ್ನು ಕೊಡಲಾರವು. ಜೈಸೆ ಉದಾಹರಣೆಗಾಗಿ ಚಂದನ್ಕೆ ಪೇಡ್ಸೆ, ಆ ಒಂದು ಶ್ರೀಗಂಧದ ಒಂದು ಮರದಲ್ಲಿ ಸಾಂಪ್ ಲಿಪಟೇರ ಅನೇಪರು, ಆ ವಿಷಪೂರಿತವಾಗಿರುವಂಥ ಹಾವು ಸುತ್ತಿಕೊಂಡರೂ ಸಹ ಚಂದನ್ ಮೇ ಉಸ್ಕಾ ವಿಷ ವ್ಯಾಪ್ತ ನಹಿ ಹೋತಾ. ಆ ಚಂದನ ಆ ಒಳ್ಳೆಯ ಗುಣಗಳು ಆ ಕೆಟ್ಟ ಗುಣಗಳು ಆವರಿಸ್ಕೊಂಡಾವಾಗಲೂ ಸಹ ಅಲ್ಲಿ ಯಾವುದೇ ಥರದ ಬಾಧ ತೊಂದರೆ ಕೂಡ ಆಗಲಾರದು. ಹಾಗಾಗಿ ಇಲ್ಲಿ ಒಳ್ಳೆಯ ಸ್ವಭಾವವಂಥವರು ಒಳ್ಳೆಯ ಸ್ವಭಾವದವರಾಗಿ ಮುಂದುವರಿತಾರೆ. ಕೆಟ್ಟ ಸ್ವಭಾವದವರು ಅಲ್ಲಿ ಏನಪ್ಪ ಅಂದರೆ ಸೇರಿಕೊಂಡರೂ ಸಹ ಅಲ್ಲಿ ಕೆಟ್ಟ ಸ್ವಭಾವ ಅನ್ನುವಂಥದ್ದು, ಕೆಟ್ಟ ಗುಣಗಳು ಅವರಲ್ಲಿ ಬರಲಾರವು ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾನೆ. अच्छा, और एक दोहा के बारे में हम चर्चा करेंगे बच्चों. कवि रहीम ने तीसरे दोहे में कहते हैं, क्या कहते हैं बच्चों? देखिए, रहीम न देख बड़े न को, रहीम न देख बड़े न को, लघु ना दीजिए ढारी, जहाँ काम आवे सुई, कहा करे तलवारी. कितना सुंदर दोहा है. रहीम ने इस दोहा में कहते हैं, क्या कहते हैं बच्चों? रहीम न देख बड़े न को, लघु न दीजिए ढारी, जहाँ काम आवे सोई, कहा करे तलवारी. रहीम न, रहीम कहते हैं क्या है? देख बड़ेನ, ಬಡೇನ ಅಂತಂದ್ರೆ ಏನು ಮಕ್ಕಳೇ? ದೊಡ್ಡದಾದಂತಹ. ಬಡೇನ ಅಂತಂದ್ರೆ ಏನು? ದೊಡ್ಡದಾಗಿರುವಂಥ ಅನ್ನುವಂಥದ್ದನ್ನು ಇಲ್ಲಿ ಹೇಳುವುದಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಿದ್ದಾರೆ. और क्या है? लघु, लघु का अर्थ होता है छोटा, छोटा स्मॉल, ಚಿಕ್ಕ. ಬಡೇನ को ಲಘು ನ ದೀಜಿಯೇ ಡಾರಿ, ಇಲ್ಲಿ ಢಾರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮಕ್ಕಳೇ. ಅದು ಡಾಲ್. ಡಾಲ್ ಅಂತಂದರೆ ಏನು? ದಾರ ಅಲ್ವಾ? ಡಾರಿ. ಜಹಾ ಕಾಮಾವೈ ಸುಯಿ, ಸುಯಿ ಅಂತಂದರೆ ಏನು ಮಕ್ಕಳೇ? ಸೂಜಿ, ನಿಡಲ್ ಅಂತ ಏನು ಕರಿತೀರಲ್ವಾ, ಅದು ಸೂಜಿ ಅನ್ನುವಂಥದ್ದು. और कहा करे तलवारी, तलवारी का अर्थ होता है क्या है? खड्ग, खड्ग. तलवार का अर्थ होता है खड्गा. रहीम न देख बड़े न को, इस दोहा को मैं बताने के लिए चाहता हूँ बच्चों. रहीम ने कहते हैं अपने तीसरे दोहे में, हाँ, रईस को बड़े लोगों को देकर छोटे और साधारण लोगों को छोड़ मत दीजिए. ದೊಡ್ಡವರನ್ನು ನೋಡಿ ಅಥವಾ बड़े वस्तुओं को देखकर छोटे वस्तुओं को तिरस्कार की भावना से मत देखना ही चाहिए. छोटे वस्तुओं को देखकर बड़े वस्तुओं को तो इस तरह से तिरस्कार की भावना से देखना मत दीजिए. लघु न दीजिए डारी, जैसे उदाहरण के लिए क्या है? सूजी,
ಸೂಜಿ ನೀವು ನೋಡಿದ್ರಲ್ವಾ, ಅದು ಎಷ್ಟು ಚಿಕ್ಕದು, ತುಂಬ ಚಿಕ್ಕದಾಗಿರ್ತಕ್ಕಂಥ ವಸ್ತು, ಕಣ್ಣಿಗೆ ಅದು ಕಾಣಿಸುವಂಥದ್ದು ತುಂಬ ಕಷ್ಟಕರವಾಗಿರ್ತದೆ. ಹಾಗಾಗಿ ಅವರು ಲಘು ನ ದೀಜಿಯೇ ಡಾರಿ, ಅದನ್ನು ಸಣ್ಣ ವಸ್ತು ಎಂದು ನೀವು ಎಂದೂ ಪರಿಗಣಿಸಬೇಡಿ. ಆ ಒಂದು ಏನಾಗ್ತದೆ ಕೇಳಿದರೆ, ಆ ಸೂಜಿಗೆ ದಾರವನ್ನು ಹಾಕಿ ಆ ಒಂದು ಬಟ್ಟೆಯನ್ನು ನೇಯ್ದಾವಾಗ ಅದರ ಕೆಲಸ ಏನಾಗಿದೆ ಕೇಳಿದರೆ ಅತ್ಯಂತ ದೊಡ್ಡದಾಗಿರ್ತದೆ. ಕವಿ रहीम कहते हैं, क्या कहते हैं बच्चों, रहीम कहते हैं रसोई बड़े लोगों को देखकर छोटे और साधारण लोगों को छोड़ मत दीजिए. ಸಾಮಾನ್ಯವಾದಂಥ ವ್ಯಕ್ತಿಯನ್ನು ತಿರಸ್ಕರಿಸಬೇಡಿ. ಉದಾಹರಣೆಗೆ ಸೂಜಿಯ ಉದಾಹರಣೆಯನ್ನು ಕೊಟ್ಟರು, ಸಣ್ಣದಾಗಿರುವಂಥ ಸೂಜಿ. ಹೀಗೆ ನಮ್ಮ ಶರೀರವನ್ನು ಸಂಪೂರ್ಣವಾಗಿ ನಮ್ಮ ಶರೀರವನ್ನು ಅದು ಹೊಲಿಬೇಕು, ಹೊಲಿದು ಏನು ಮಾಡ್ತದೆ ಕೇಳಿದ್ರೆ ದೊಡ್ಡ ಕಾರ್ಯವನ್ನು ಮಾಡ್ತದೆ. ಸಣ್ಣ ವಸ್ತು ಅಂಥೇಳಿ ನೀವು ತಿರಸ್ಕರಿಸಬೇಡಿ. ಜಾಕಾ ಮಾಯೆ ಸುಯಿ, ನೋಡಿ ಆ ಸಣ್ಣ ಸೂಜಿ ಏನಾಗಿದೆ ಕೇಳಿದ್ರೆ ಅದರ ಕಾರ್ಯ ದೊಡ್ಡ ವಸ್ತುವಿಗಿಂತ ಬಹುಮೂಲ್ಯವಾಗಿರ್ತಕ್ಕಂಥದ್ದು. ಕಹಾ ಕರೆ ತಲವಾರಿ, ಇಲ್ಲಿ ತಲವಾರಿ ಎನ್ನುವಂಥದ್ದು ಖಡ್ಗ ಇಲ್ಲಿ ದೊಡ್ಡದಾಗಿದೆ. ಕ್ಯೂಂಕಿ ಜहाँ ಸುಯಿ ಕಾಮ್ ಆತಿ ಹೈ ವहाँ ತಲವಾರ್ ಕ್ಯಾ ಕರ್ ಸಕ್ತಿ ಹೈ. ಇಲ್ಲಿ ತಲ್ವಾರ್ ಖಡ್ಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದು. ಇದು ಎಂತೆಂಥ ದಪ್ಪದಾಗಿರುವಂಥ ವಸ್ತುವನ್ನು ಸಹ ಅದೇನು ಮಾಡ್ತದೆ ಕೇಳಿದ್ರೆ ತುಂಡು ಮಾಡ್ತದೆ. ಆದರೆ ಸೂಜಿ ಸಣ್ಣ ವಸ್ತುವಾಗಿದ್ದರೂ ಸಹ ತನ್ನ ಕರ್ತವ್ಯವನ್ನು ಅದು ನಿರ್ವಹಿಸ್ತದೆ. ಹಾಗಾಗಿ ಸಣ್ಣ ವಸ್ತು ಎಂದು ನೀವು ತಿರಸ್ಕರಿಸಬೇಡಿ. ಸಣ್ಣ ವಸ್ತುವು ಸಹ ಏನಾಗ್ತದೆ ಕೇಳಿದ್ರೆ ಇದು ಕೆಲಸಕ್ಕೆ ಬರ್ತದೆ, ಇದು ಏನು ಮಾಡ್ತದೆ ಕೇಳಿದ್ರೆ ಕೆಲಸವನ್ನು ನಿರ್ವಹಿಸ್ತದೆ. ಹಾಗಾಗಿ ಸಣ್ಣ ವಸ್ತು ಎಂದು ನೀವು ಎಂದಿಗೂ ಸಹ ಅದನ್ನು ತಿರಸ್ಕಾರದ ಭಾವನೆಯಿಂದ ಅದನ್ನು ಕಾಣಬೇಡಿ ಅನ್ನುವಂಥದ್ದನ್ನು ರहीम अपने दोहे में कहते हैं. रहीम कहते हैं कि बड़े लोगों को देखकर छोटे और साधारण लोगों को छोड़ मत दीजिए. तिरस्कार की भावना से मत देखना चाहिए. और कहते हैं क्योंकि जहाँ सुई काम आती है. ಉದಾಹರಣೆಗೆ ಸೂಜಿ ನೀಡಲ್ ಅನ್ನುವಂಥದ್ದು ಏನಾಗಿದೆ ಕೇಳಿದ್ರೆ ಸಣ್ಣ ವಸ್ತು, ಆದರೆ ಅದರ ಕೆಲಸವನ್ನು ನೀವು ಯೋಚಿಸಿ, ಅದರ ಕೆಲಸ ಮಹಾನ್ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇಲ್ಲಿ ಖಡ್ಗ ದೊಡ್ಡ ವಸ್ತು ಆದರೂ ಸಹ ಅದರ ಕೆಲಸಕ್ಕಿಂತನೂ ಸಹ ಇದರ ಕೆಲಸ ಮಹತ್ವಪೂರ್ಣವಾಗಿದೆ. ಜहाँ ತಲ್ವಾರ್ ಕ್ಯಾ ಕರ್ ಸಕ್ತಿ ಹೈ. ಇಲ್ಲಿ ಖಡ್ಗ ಹರಿತವಾಗಿರ್ತಕ್ಕಂಥ ದೊಡ್ಡ ವಸ್ತುವಾಗಿ ಕೆಲಸವನ್ನು ನಿರ್ವಹಿಸಿದರೂ ಸಹ ಅದರ ಕೆಲಸ ಏನಾಗುತ್ತೆ ಕೇಳಿದ್ರೆ ಇದು ಅತ್ಯಲ್ಪ ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾನೆ. और अंतिम दोहा है बच्चों, रहीम ने अंतिम दोहा में बताया गया है, बड़े बड़ाई ना करे, बड़े बड़ाई ना करे, बड़े ना बोलाए भोले, बड़े ना भोले बोला, रहीम न हीरा कब कहे लाख टना सममोला. कितना सुंदर कविता है बच्चों. यहाँ दोहा में बताया गया है बड़े बड़ाई ना करे. कबीर क्या है रहीम इस दोहा में कहते हैं बड़े ದೊಡ್ಡ, ಬಡಾಯಿ ಬಡಾಯಿ ಪ್ರಶಂಸ ಹೊಗಳಿಕೆ ಅಂತಕ್ಕಂಥದ್ದು, ನ ಕರೆ ಮಾಡಬೇಡಿ, ಬಡೇ ದೊಡ್ಡದು, ನ ಬೋಲೆ ಅದನ್ನು ಹೇಳಬೇಡಿ, ಬೋಲ ಅದನ್ನು ಹೇಳಬೇಡಿ ಅಂತ ಕವಿ ಇಲ್ಲಿ ಹೇಳ್ತಿದ್ದಾನೆ. ಇಲ್ಲಿ ದೊಡ್ಡ ವಸ್ತು ಅಂಥೇಳಿ ನೀವು ಹೇಳಬೇಡಿ ಅಂತ ಹೇಳ್ತಿದ್ದಾನೆ. ಯಾಕೆ ರहीम ಹೀರಾ ವಜ್ರ, ವಜ್ರ ಕಬ್ಬು ಕಹಿ ಯಾವಾಗ ಹೇಳ್ತದೆ, ಲಾಕ ಏನಪ್ಪ ಅಂತಂದರೆ ಲಕ್ಷಾನು, ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು. ಲಾಕ ಹೆಚ್ಚಿಗೆ ಎನ್ನುವಂಥದ್ದಲ್ವಾ, ಅಲ್ಲಿ ವಜ್ರ ಅಂತಕ್ಕಂಥದ್ದು ಲಾಕ ಲಕ್ಷಾನುಗಟ್ಟಲೆ ಅನ್ನುವ ಅರ್ಥದಲ್ಲಿ ಕವಿ ಇಲ್ಲಿ ಹೇಳ್ತಿದ್ದಾನೆ ಅಲ್ವಾ. और क्या है, और लाख क्या कहते हैं अगला, तो लाख टका. टका का अर्थ होता है क्या है बच्चों, टका का मुद्रा, तांबे का सिक्का, ताम्ರದ सिक्का, ಕಾಯಿನ್ ಅನ್ನುವಂಥದ್ದು ಸಿಕ್ಕ. ಮಮ 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 का अर्थ होता है ಮೇರ, ನನಗೆ. ಮೋಲ ದಾಮ, ಬೆಲೆ ಎನ್ನುವಂಥದ್ದು ಅಲ್ವಾ. ಹೀಗೆ ಈ ರೀತಿಯಾಗಿ ಅದನ್ನು ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಚ್ಚು ಅಂತಿಮ ದುಹೆ ಬಗ್ಗೆ ನಾವು ಚರ್ಚೆಯನ್ನು ಮಾಡೋದೇ ಆದರೆ, ಬಡೇ ಬಡಾಯಿ ನ ಕರೆ, ಬಡೇ ಲೋಗ್ ನ ಜ್ಯಾದಾ ಬೋಲ್ತೆ ಹೈ. ದೊಡ್ಡ ವ್ಯಕ್ತಿಗಳು, ತುಂಬ ಜ್ಞಾನಿ,
ಸಾಕಷ್ಟು ತಿಳ್ಕೊಂಡಿರುವಂಥ ವ್ಯಕ್ತಿ ಹೆಚ್ಚಿಗೆ ಮಾತಾಡಲ್ಲ. ನ ಕರೆ ಬಡೇ ನ ಬೋಲ ಬೋಲೆ. ಅವರು ಏನು ಮಾಡ್ತಾರೆ ಕೇಳಿದ್ರೆ ಅಪರಾ ಪ್ರಶಂಸಾ ನೈ ಕರ್ತೆ ಹೈ. ತಮ್ಮನ್ನು ತಾವು ಗುಣಗಾನವನ್ನು ಮಾಡ್ಕೊಳ್ಳಲ್ಲ, ತಮ್ಮನ್ನು ತಾವು ಎಂದಿಗೂ ಸಹ ಅವರು ಹೊಗಳಿಕೊಳ್ಳಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮನ್ನು ತಾವು ಹೆಚ್ಚಿಗೆ ಆ ಪ್ರಶಂಸೆಯನ್ನು ಮಾಡಲ್ಲ ಅಂತ ಕವಿ ಹೇಳ್ತಿದ್ದಾನೆ. ರಹೀಮನ और आगे कहते रहीम हीरा कब कहे. ಹೀರಾ ಕಬ್ ಖಾತಾಯೇ. ವಜ್ರ ಅದೇನಾದರೂ ತನ್ನನ್ನು ತಾನು ಹೊಗಳಿಕೊಳ್ತದೆ, ಆ ವಜ್ರದ ಮೌಲ್ಯ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ಅದಕ್ಕೆ ಬೆಲೆಯನ್ನೇ ಕಟ್ಟುವುದಕ್ಕೆ ಅಸಾಧ್ಯ. और लाख टका मम बोला. ಇಲ್ಲಿ ಆ ಕಬ್ ಖಾತಾಕಿ ಉಸ್ಕಾ ಮೂಲ್ಯ ಲಾಖ ಮುದ್ರಾಯೇ ಹೈ. ಆ ಮುದ್ರೆಗಳನ್ನು ಅದೇನು ಮಾಡ್ತದೆ ಕೇಳಿದ್ರೆ ಅದು ಬೆತ್ತರಿಸ್ತದೆ. ಆದರೆ ವಜ್ರ ನನ್ನ ಬೆಲೆ ಅಮೂಲ್ಯ, ನನಗೆ ತುಂಬ ಬೆಲೆ ಇದೆ, ನನಗೆ ತುಂಬ ಮೌಲ್ಯ ಇದೆ ಅಂತ ಹೇಳಿ ಎಂದಾದರೂ ಸಹ ಅದು ಮಾತಾಡ್ಕೊಳ್ತದೆಯೇ? ಖಂಡಿತವಾಗೂ ಮಾತಾಡ್ಕೊಡಲ್ಲ. ಹಾಗಾಗಿ ಆ ವಜ್ರದ ಬಗ್ಗೆ ತನ್ನನ್ನು ತಾನು ಗುಣಗಾನವನ್ನು ಮಾಡ್ಕೊಳ್ಳಲ್ಲ. ಹಾಗಾಗಿ ದೊಡ್ಡ ವ್ಯಕ್ತಿಗಳು ಸಹ ಏನು ಮಾಡ್ತಾರೆ ಕೇಳಿದ್ರೆ ತಮ್ಮನ್ನು ತಾವು ಗುಣಗಾನವನ್ನು ಮಾಡ್ಕೊಳ್ಳಲ್ಲ, ತಾವು ತಮ್ಮನ್ನು ಹೊಗಳ್ಕೊಳ್ಳಲ್ಲ ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾನೆ. ಹೀಗೆ ಈ 4 ದೋಹಾದಲ್ಲಿಯೂ ಕೂಡ ಆ ಒಂದು ರಹೀಮ್ ಅವರು ತಮ್ಮ ಸಂದೇಶವನ್ನು ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ತರುವರ ಫಲ ನಹಿ ಖಾತಾ ಹೇ ಸರೋವರ ಪಿಯಯಿ ನ ಪಾನ ಕೈ ರಹೀಮ ಪರಕಾಜ ಹಿತ ಸಂಪತ್ತಿ ಸಂಚಹಿ ಸುಜಾನ. और ಈ ಒಂದು ದೋಯೆಯಲ್ಲಿ ಏನು ಹೇಳ್ತಿದೆ ಕೇಳಿದ್ರೆ ಮರ ನಮಗೆ ಹಣ್ಣನ್ನು ಕೊಡ್ತದೆ, ಸರೋವರ ನಮಗೆ ನೀರನ್ನು ಕುಡಿಯೋದಕ್ಕೆ ಕೊಡ್ತದೆ. ಆದರೆ ರಹೀಮ್ ಅವರು ಹೇಳ್ತಿದ್ದಾರೆ ಪರಕಾಜ ಹಿತ, ಬೇರೆಯವರ ಹಿತಕ್ಕೋಸ್ಕರ ಸಂಪತ್ತಿ ಸಂಗ್ರಹ ಸಾಧು ಸಜ್ಜನರು ಏನು ಮಾಡ್ತಾರೆ ಕೇಳಿದ್ರೆ ಸಂಪತ್ತನ್ನು ಸಂಗ್ರಹಿಸಿಕೊಳ್ತಾರೆ ಅನ್ನುವಂಥದ್ದು. ಆಮೇಲೆ ಎರಡನೇದಾಗಿ ಆ ಒಂದು ಒಳ್ಳೆಯ ವ್ಯಕ್ತಿಗಳಿಗೆ ಕೆಟ್ಟ ಗುಣಗಳು ಆವರಿಸಿಕೊಂಡ್ರೆ ಏನಾಗುತ್ತೆ ಕೇಳಿದ್ರೆ ಅದು ಅವರನ್ನು ಅಂಟಿಕೊಳ್ಳಲ್ಲ. ಹೇಗೆ ಅಂತಂದರೆ ಈ ವಿಷಪೂರಿತವಾಗಿರುತ್ತ ಹಾವು ಚಂದನ ಮರಕ್ಕೆ ಅಂಟ್ಕೊಂಡಾವಾಗ ಚಂದನ ಮರ ಏನು ಮಾಡ್ತದೆ ಕೇಳಿದ್ರೆ ವಿಷದಿಂದ ತುಂಬಿಕೊಳ್ಳಲ್ಲ ಅನ್ನುವಂಥದ್ದನ್ನು 2ನೇ ದೋಹಾದಲ್ಲಿ ಹೇಳಿದರು. 3ನೇ ದೋಹೆಯಲ್ಲಿ ಸಣ್ಣ ವಸ್ತು ಎಂದು ತಿರಸ್ಕರಿಸಬೇಡಿ, ಆ ವಸ್ತುಗಳು ಕೆಲಸಕ್ಕೆ ಉಪಯೋಗಕರವಾಗಿರ್ತವೆ ಎನ್ನುವಂಥದ್ದನ್ನು ಹೇಳಿದರು. 3ನೇದಾಗಿ ಏನು ಹೇಳ್ತಿದ್ದಾರೆ ಕೇಳಿದ್ರೆ ಆ ವಜ್ರ ತಮ್ಮನ್ನು ತಾವು ಪ್ರಶಂಸೆಯನ್ನು ಮಾಡ್ಕೊಳ್ಬೇಡಿ ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾನೆ. ವಜ್ರ ಏನಪ್ಪ ಅಂತ ಬಹುಮೂಲ್ಯವಾಗಿರ್ತಕ್ಕಂಥದ್ದು, ತನ್ನನ್ನು ತಾನು ಗುಣಗಾನವನ್ನು ಮಾಡ್ಕೊಳ್ತದೆಯೇ? ಖಂಡಿತವಾಗೂ ಇಲ್ಲ. ಹಾಗೆ ನೀವು ನಿಮ್ಮನ್ನು ಗುಣಗಾನವನ್ನು ಮಾಡ್ಕೊಳ್ಬೇಡಿ. ಈ ವಜ್ರ ಅತ್ಯಮೂಲ್ಯವಾಗಿದ್ದರೂ ಸಹ ಅದು ತನ್ನನ್ನು ತಾನು ಪ್ರಶಂಸೆಯನ್ನು ಮಾಡ್ಕೊಳ್ಳಲ್ಲ ಅನ್ನುವಂಥದ್ದನ್ನು ಕವಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾನೆ. अच्छा बच्चों, अब तक यहाँ और तो इस तरह से रहीम के दोहे के बारे में हम जानकारी प्राप्त किए हैं. और 9वीं कक्षा के सभी विद्यार्थी